ಒಂದೇ ವಾರದಲ್ಲಿ ಪಿಯುಸಿ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ಆತಂಕ ಎದುರಾಗಿದೆ. ಈಗಾಗಲೇ ಪ್ರಿಪರೇಟರಿ ಎಕ್ಸಾಮ್ದೇ ಕ್ವಶ್ಚನ್ ಪೇಪರ್ ಲೀಕ್ ಆಯಿತು ಅಂತ ಹೇಳಿದ್ರೆ ಆನ್ಯುವಲ್ ಎಕ್ಸಾಮ್ ಕಥೆ ಏನು? ಓದಿದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಆದ್ರೆ ನಮ್ಮ ಶಿಕ್ಷಣ ಇಲಾಖೆ ಮಾತ್ರ ಸೈಲೆಂಟ್ ಆಗಿದೆ. ಶಿಕ್ಷಣ ಇಲಾಖೆಗೂ ಇದು ತಲೆನೋವಾಗಿದೆ. ಪ್ರಶ್ನೆ ಪತ್ರಿಕೆಯ ಲೀಕಾಸುರರು ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡ್ತಿದ್ದಾರೆ. ಈಗಾಗಲೇ ನಾವು ಗ್ರೌಂಡ್ ರಿಪೋರ್ಟ್ ಮೂಲಕ, ಗ್ರೌಂಡ್ ರಿಯಾಲಿಟಿ ಚೆಕ್ ಮೂಲಕ ಕೂಡ ತೋರಿಸಿದಾಗ ಸೇಮ್ ಕ್ವಶ್ಚನ್ ಪೇಪರ್ ಇದ್ದಿದ್ದನ್ನ ತೋರಿಸಿದ್ವಿ. ಆದ್ರೆ ಪ್ರಿಪರೇಟರಿ ಎಕ್ಸಾಮ್ ಆಯ್ತು, ಆದ್ರೆ ಈಗ ಇರೋದು ಆನ್ಯುವಲ್ ಎಕ್ಸಾಮ್. ಸೊ ಅದರ ಮೇಲೆ ಕೂಡ ಈಗ ಲೀಕಾಸುರರು ಕಣ್ಣಿಟ್ಟಿದ್ದಾರೆ. ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ ಅಂತ ಹೇಳಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಬೇಕಾದ್ರೆ ದುಡ್ಡು ಕಳಿಸಿ ಅಂತ ಸ್ಟೇಟಸ್ ಅನ್ನೇ ಹಾಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಂದ ಹಣ ವಸೂಲಿಗೆ ನಿಂತಿದ್ದಾರೆ ಲೀಕಾಸುರರು. ಯಾವ ರೀತಿಯ ಆತಂಕ ಇಲ್ಲ, ಟೆನ್ಷನ್ ಇಲ್ಲ, ಭಯ ಅಂತೂ ಇಲ್ವೇ ಇಲ್ಲ. ಕಾರಣ ಈಗ ಇದು ನೇರವಾಗಿ ನಾವೆಲ್ಲ ಗಮನಿಸ್ತಿದ್ವಿ ಮೊದಲಿಂದ, ಯಾರಾದ್ರೂ ಇದನ್ನ ಈ ತರ ಮಾಡಿದ್ರೆ ಅವರ ವಿರುದ್ಧ ಕಂಪ್ಲೇಂಟ್ ಆಗಿ ಜೈಲಿಗೆ ಹೋಗಬಹುದು ಅನ್ನೋ ಆತಂಕ ಇರ್ತಿತ್ತು. ಈಗ ಅಂತ ಯಾವ ಆತಂಕ ಇಲ್ಲ. ನೇರವಾಗಿ ಈಗ ಪ್ರಶ್ನೆ ಪತ್ರಿಕೆ ಬೇಕಾ ದುಡ್ಡು ಕೊಡಿ ಅಂತ ಕೇಳ್ತಾರೆ, ಸ್ಟೇಟಸ್ ಅನ್ನೇ ಅಪ್ಡೇಟ್ ಮಾಡ್ತಾರೆ. ಹಣದ ಜೊತೆಗೆ ಲೈಕ್ಸ್, ಕಾಮೆಂಟ್ಸ್, ಫಾಲೋಗೂ ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. ಫಾಲೋ ಮಾಡ್ಕೊಡಿ, ಫಾಲೋ ಮಾಡಿ, ಇನ್ನಷ್ಟು ನಮಗೆ ಫಾಲೋ ಬೇಕು, ಫಾಲೋವರ್ಸ್ ಜಾಸ್ತಿ ಆಗಬೇಕು ಅಂತ ಹೇಳಿ ಫಾಲೋ ಮಾಡಿ ಪ್ರಶ್ನೆ ಪತ್ರಿಕೆ ತಗೊಳ್ಳಿ ಅನ್ನೋ ಸ್ಟೇಟಸ್ ಅನ್ನ ಹಾಕ್ತಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಲೀಕಾಸುರರು ಚೆಲ್ಲಾಟವನ್ನ ಮಾಡ್ತಾ ಇದ್ದು, ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೂ ಕೂಡ ಶಿಕ್ಷಣ ಇಲಾಖೆ ಸಚಿವರು ಜವಾಬ್ದಾರಿಯನ್ನ ಮರೆತು ಸುಮ್ಮನಿದ್ದಾರೆ. PU SSLC ಪತ್ರಿಕೆ ಸೋರಿಕೆ ಬಗ್ಗೆ ಮೌನಕ್ಕೆ ಜಾರಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರೆ, ಈಗ ಮೊದಲೆಲ್ಲ ಈ ತರ ಕದ್ದು ಮುಚ್ಚಿ ಮಾಡ್ತಾ ಇದ್ರು, ಈಗ ಏನು ಇಲ್ಲ, ಖುಲ್ಲ ನೇರವಾಗಿ ಮಾಡ್ತಾರೆ, ಸ್ಟೇಟಸ್ ಅನ್ನೇ ಹಾಕೊಳ್ತಾರೆ. ಇಂಥವರ ವಿರುದ್ಧ ಕೂಡ ಯಾವುದೇ ಕ್ರಮ ಆಗ್ತಾ ಇಲ್ಲ. ನೋಡಿ, ಅಲ್ಲಿ ಸ್ಟೇಟಸ್ ಅನ್ನ ತೋರಿಸ್ತಾ ಇದ್ದೀವಿ ನಾವು, ಬೇಗ ಫಾಲೋ ಮಾಡಿ, ಕ್ವಶ್ಚನ್ ಪೇಪರ್ ಅನ್ನ ಪಡ್ಕೊಳ್ಳಿ, ದುಡ್ಡು ಕೊಡಿ, ಕ್ವಶ್ಚನ್ ಪೇಪರ್ ಅನ್ನ ಪಡ್ಕೊಳ್ಳಿ ಅಂತ ಹೇಳಿ ಸ್ಟೇಟಸ್ ಅನ್ನೇ ಅಪ್ಡೇಟ್ ಮಾಡುವವರಿಗೆ, ಅಪ್ಲೋಡ್ ಮಾಡುವವರಿಗೆ ಈಗ ಇಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಇನ್ನೂ ಕೂಡ ಮೌನಕ್ಕೆ ಜಾರಿರೋದು ಯಾಕೆ? ಏನು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಹಿಂದೆ ಎಲ್ಲ ಕದ್ದು ಮುಚ್ಚಿ ಮಾಡ್ತಾ ಇದ್ರು ಇಂತಹ ಕೆಲಸ, ಒಂದಷ್ಟು ಆತಂಕ, ಭಯ ಇರ್ತಾ ಇತ್ತು. ಈಗ ಯಾವ ಆತಂಕನೂ ಇಲ್ಲ, ನೇರವಾಗಿ ನಿಮ್ಗೆ ಪ್ರಶ್ನೆ ಪತ್ರಿಕೆ ಬೇಕಾ ದುಡ್ಡು ಕೊಡಿ ಅಥವಾ ಫಾಲೋ ಮಾಡಿ, ಲೈಕ್ಸ್ ಮಾಡಿ ಅನ್ನುವಂತಹ ಒಂದು ಹೇಳುವಂತಹ ಪ್ರಮೇಯ ಬಂದಿದೆ ಅಂತ ಹೇಳಿದ್ರೆ, ಹಾಗಾದ್ರೆ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ? ಯಾಕೆ ಇಷ್ಟೆಲ್ಲ ನೇರವಾಗಿ ಮಾಡ್ತಾ ಇದ್ರು ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ? ನಮಿತಾ ಜೈನ್, ಇದು ಕ್ಲಿಯರ್ ಆಗಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕಾರಣ ಅಂತ ಹೇಳ್ಬೋದು ನವಿತಾ. ಇದು ಸೊ ಇದು ಈ ರೀತಿಯಾಗಿ ಪದೇ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡ್ತಾ ಇದ್ರು ಕೂಡ, ಈ ವಿಚಾರವಾಗಿ ರಾಜಾರೋಷವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಾಗಿ ಕ್ರಮ ಆಗಿಲ್ಲ ಅಂತ ಅಂದ್ರೆ, ಇನ್ನೂ ಕೂಡ ತನಿಖೆ ಆಗ್ತಾ ಇದೆ ಅಂತ ಹೇಳ್ತಾರೆ ವಿನಃ ಏನ್ ಕ್ರಮ ತಗೊಂಡಿದ್ದಾರೆ ಅಥವಾ ಇಲಾಖಾ ಹಂತದಲ್ಲಿ ಇದನ್ನ ತಡೆಗಟ್ಟೋದಕ್ಕೆ ಏನ್ ಕ್ರಮ ತಗೊಂಡಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾಳೆ ಪ್ರಿನ್ಸಿಪಲ್ ಸೆಕ್ರೆಟರಿ ನೇತೃತ್ವದಲ್ಲಿ, ರಶ್ಮಿ ಮಹೇಶ್ ನೇತೃತ್ವದಲ್ಲಿ ಒಂದು ಸಭೆ ಇದೆ ಇಲಾಖೆಯಲ್ಲಿ ಅಂತ ಶಿಕ್ಷಣ ಇಲಾಖೆಯ ಮೂಲದಿಂದ ನಮಗೆ ಲಭ್ಯ ಆಗಿರುವಂತಹ ಮಾಹಿತಿ. ಈ ಸಭೆಯಲ್ಲಿ KCAB ಅಧ್ಯಕ್ಷ ಆಗಿರುವಂತಹ ಪ್ರಕಾಶ್, ಜೊತೆಗೆ ಡೈರೆಕ್ಟರ್ ಆಗಿರುವಂತಹ ಗೋಪಾಲ್ ಕೃಷ್ಣ, ಜೊತೆಗೆ PU ಬೋರ್ಡ್ ನ ಡೈರೆಕ್ಟರ್ ಆಗಿರುವಂತಹ ಭರತ್ ಸೆಲ್ವಂ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಭಾಗಿಯಾಗಿ ಎಲ್ಲಿ ಯಾವ ಸಮಸ್ಯೆ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆಯನ್ನ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಆದ್ರೆ ಈ ಮಧ್ಯದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಅಕೌಂಟ್ ಇಂದ ಸೋಷಿಯಲ್ ಸೈನ್ಸ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿತ್ತು, ಅದೇ ಅಕೌಂಟ್ಗಳ ಸೀರೀಸ್ ಆಫ್ ಅಕೌಂಟ್ಸ್ ಇದೆ ಅವರ ಹತ್ರ, ಆ ಅಕೌಂಟ್ ಗಳಿಂದಲೇ ಒಂದು ಮತ್ತೆ ಮುಖ್ಯ ಪ್ರಶ್ನೆ ಪತ್ರಿಕೆಯೂ ಕೂಡ ನಾನು ಕೊಡ್ತೀನಿ ನಿಮಗೆ ಅನ್ನುವಂತಹ ಒಂದು ಸ್ಟೇಟಸ್ ಹಾಕಿದ್ದಾನೆ. ಅಂದ್ರೆ ಇಷ್ಟು ಬೇಗ ಅವನಿಗೆ ಮುಖ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸಿಗೋದಕ್ಕೆ ಸಾಧ್ಯನೂ ಇಲ್ಲ. ಆದ್ರೆ ಪ್ರಿಪರೇಟರಿ ಪರೀಕ್ಷೆ ಸಿಕ್ಕಿರುವಂತಹ ಮಕ್ಕಳು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರೋದಿಲ್ಲ. ಇದು ನಿಜನೇನೋ ಅನ್ಕೊಂಡು ಇವನಿಗೆ ಬಹುಶಃ ಮೇನ್ ಎಕ್ಸಾಮ್ದು ಕ್ವಶನ್ ಪೇಪರ್ ಸಿಕ್ಕಿದ್ಯೇನೋ ಅಂತ ಅನ್ಕೊಂಡು ಇವನ ಮಾತನ್ನ ನಂಬ್ಕೊಂಡು ಆ ಮಕ್ಕಳು ಕೂಡ ದುಡ್ಡು ಹಾಕಿ, ಇವನಿಗೆ ಅಮೌಂಟ್ ಹಾಕಿ ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಅನ್ನುವಂತಹ ಆಸೆಯಿಂದ ಅವನು ಕಳಿಸೋ ಯಾವುದೋ ನಕಲಿ ಪ್ರಶ್ನೆ ಪತ್ರಿಕೆಯನ್ನ ಓದ್ಕೊಂಡು ಎಕ್ಸಾಮ್ಗೆ ಹೋಗಿ ಪರೀಕ್ಷೆಯ ಫಲಿತಾಂಶ ಕುಸಿಯುವಂತಹ ಸಾಧ್ಯತೆ ಖಂಡಿತ ಇರುವಂತಹದ್ದು. ಈ ವರ್ಷದ ವಾರ್ಷಿಕ ಫಲಿತಾಂಶದ ಮೇಲೆ ಈ ಲೀಕಾಸುರರ ಈ ರೀತಿಯಾಗಿ ಮಾಡ್ತಾ ಇರುವಂತಹ
ಅಂದ್ರೆ ಪದೇ ಪದೇ ಈ ಕ್ವಶನ್ ಪೇಪರ್ ವಿಚಾರವಾಗಿ ಹರಡಿಸ್ತಾ ಇರುವಂತಹ ಸುದ್ದಿ ಖಂಡಿತವಾಗಿಯೂ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಇನ್ನೊಂದು ಗಮನಿಸಿದ್ರೆ ಪ್ರಶ್ನೆ ಪತ್ರಿಕೆಯನ್ನ ಕೇವಲ ದುಡ್ಡಿಗೋಸ್ಕರ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡ್ಲಾಗ್ತಾ ಇಲ್ಲ. ಆತ ಅಪ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಬೇಗ ಬೇಗ ಫಾಲೋ ಮಾಡಿ 5K ಆಗ್ತಾ ಇದೆ, ಬೇಗ ಬೇಗ ಫಾಲೋ ಮಾಡಿ 10K ಆಗ್ತಾ ಇದೆ. ಅಂದ್ರೆ ಲೈಕ್ಸ್ ಕಮೆಂಟ್ಸ್ಗೋಸ್ಕರನು ಇಲ್ಲಿ ಏನೋ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಅರ್ಥ ಇದೆ. ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇಲ್ಲಿ ಯಾವ ರೇಂಜ್ ಅಲ್ಲಿ ಇದೆ ಅನ್ನುವಂಥದ್ದು ಕೂಡ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಪ್ರಿಪರೇಟರಿ ಇದು ಅಂತ ಹೇಳಿ ನಿರ್ಲಕ್ಷ್ಯ ಮಾಡದೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಮಕ್ಕಳ ಮೇಲೆ ಆಗುವಂತಹ ಪ್ರತಿಕೂಲ ಪರಿಣಾಮವನ್ನ ತಪ್ಪಿಸುವಂತಹ ಅವಶ್ಯಕತೆ ಇರುವಂತದ್ದು. ನವಿತಾ ಜೈನ್. ಪ್ರಗತಿ, ಈಗ ಇಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ನಾವು ಕಷ್ಟಪಟ್ಟು ಓದಿನೂ ನಮಗೆ ಒಂದ್ ವೇಳೆ ಅಲ್ಲಿ ಗೊತ್ತಾಗಿದೆ ಇದ್ರೆ ಎಷ್ಟೋ ಕಡೆ ನಾವು ಕಾಪಿ ಚೀಟಿ ಮಾಡಿ ಸಿಕ್ಕಾಕೊಂಡವ್ರನ್ನ ನೋಡ್ತೀವಿ. ಆದ್ರೆ ಈ ಸಂದರ್ಭದಲ್ಲಿ ಈಸಿಯಾಗಿ ಸಿಗುತ್ತೆ ಯಾಕೆ ಅನ್ನುವಂಥ ಮನಸ್ಥಿತಿಯನ್ನು ಹುಟ್ಟು ಹಾಕುವಂಥ ಕೆಲಸ ಇದೆಯಲ್ಲ, ಅಂಥವ್ರ ವಿರುದ್ಧ ಈಗ ಇಲ್ಲಿವರೆಗೂ ಪ್ರಿಪರೇಟರಿ ಎಕ್ಸಾಮ್ ಆಗಿರೋ ವಿಚಾರದಲ್ಲೂ ಕೂಡ ಯಾರ್ಯಾರು ಏನ್ ಮಾಡಿದ್ರು ಅದರ ವಿರುದ್ಧ ಎಷ್ಟರ ಮಟ್ಟಿಗೆ ಕ್ರಮ ಆಗಿದೆ, ಈಗ ಅಟ್ಲೀಸ್ಟ್ ಏನು ಪ್ರಗತಿ ಆಗಿದೆ ಈ ವಿಚಾರದಲ್ಲಿ? ನವಿತಾ ಜೈನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಈ KSEABಯ ಅಧಿಕಾರಿಗಳು ಒಬ್ರು ಹೋಗಿ ಪ್ರಕರಣವನ್ನ ದಾಖಲು ಮಾಡಿದ್ರು. ಅದು ಕೂಡ ಬೆಂಗಳೂರು ನಾರ್ತ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಇವರೊಂದು ಪ್ರಕರಣವನ್ನ ದಾಖಲು ಮಾಡಿದ್ರು. ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಬ್ರು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಇದಕ್ಕೆ ಏನೇನು ಅಪ್ಡೇಟ್ ಇದೆ ಕೊಡಿ ಅನ್ನುವಂತಹ ಒಂದು ವಿಚಾರವನ್ನ, ಜೊತೆಗೆ ಆತನನ್ನ ಆದಷ್ಟು ಬೇಗ ಹಿಡೀರಿ ಅಂತ ಹೇಳಿ ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟು ಬಂದಿರ್ತಾರೆ ವಿನಃ ಅದನ್ನ ಹೊರತುಪಡಿಸಿ ಇವರು ಯಾವುದೇ ರೀತಿಯಾದಂತಹ ಆ ಐಡಿಯನ್ನ ನಿರ್ಬಂಧ ಮಾಡೋದಾಗ್ಲಿ ಅಥವಾ ಅದರ ಬಗ್ಗೆ ಗಂಭೀರವಾಗಿ ಎಲ್ಲಿ ಸೋರಿಕೆ ಆಗ್ತಾ ಇದೆ, ಇಲಾಖಾ ಹಂತದಲ್ಲಿ ಏನ್ ಫೇಲ್ ಆಗ್ತಾ ಇದೆ, ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಇದನ್ನ ಕಂಡುಹಿಡಿಯುವಂತಹ ಪ್ರಯತ್ನ ಆಗ್ಲಿ ಇಲಾಖಾ ಹಂತದಲ್ಲಿ ಏನು ಆಗ್ತಾ ಇಲ್ಲ. ನಮ್ಮ ಪ್ರಶ್ನೆ ಇಲ್ಲಿ ನೇರವಾಗಿ ಇರುವಂತದ್ದು ಒಂದೇ, KSEAB ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರದು ಅಂತ ಹೇಳ್ಬಿಟ್ಟು ಇವರು ಆಯಾ HM ಗಳಿಗೆ ಆನ್ಲೈನ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನ ಕಳಿಸ್ತಾರೆ. ಅಂದ್ರೆ ಆಯಾ ಶಾಲೆಯ HM ಗಳಿಗೆ ಲಾಗಿನ್ ಡೀಟೇಲ್ಸ್ ಅನ್ನ ಕಳಿಸ್ತಾರೆ. ಎಕ್ಸಾಮ್ 10 ಗಂಟೆಗೆ ಶುರುವಾದ್ರೆ 8 ಗಂಟೆಯ ಹೊತ್ತಿಗೆ ಇವರು ಲಾಗಿನ್ ಡೀಟೇಲ್ಸ್ ಅನ್ನ ಕಳಿಸೋದು. ಲಾಗಿನ್ ಡೀಟೇಲ್ಸ್ ಗೆ OTP ಬರುತ್ತೆ. OTP ಅನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ಪ್ರಶ್ನೆ ಪತ್ರಿಕೆ ಸಿಗುತ್ತೆ. ಪ್ರಶ್ನೆ ಪತ್ರಿಕೆಯನ್ನ ಪ್ರಿಂಟ್ ಮಾಡೋದಕ್ಕೆ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಶಾಲಾ ಪಕ್ಕದಲ್ಲಿ ಜೆರಾಕ್ಸ್ ಅಂಗಡಿಗಳಿರೋದಿಲ್ಲ. 2 ಕಿಲೋಮೀಟರ್ 3 ಕಿಲೋಮೀಟರ್ ಅವ್ರು ಹೋಗಿ ಬರ್ತಾರೆ. ಬಹುಶಃ ಜೆರಾಕ್ಸ್ ಅಂಗಡಿಯಿಂದ ಏನಾದ್ರು ಅಂದ್ರೆ ಆ ಪ್ರಿಂಟರ್ ಇಂದ ಏನಾದ್ರು ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆಯಾ ಅಥವಾ ಇಲ್ಲಿ HM ಗಳೇ ಶಾಮೀಲಾಗಿದ್ದಾರೆ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ನೇರವಾಗಿ SSLC ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಹೋಗೋದು HM ಗಳಿಗೆ. ಸೊ ಇಲ್ಲಿ HM ಅಥವಾ ಪ್ರಿಂಟರ್ ಇವರಿಬ್ಬರ ಮಧ್ಯನೇ ಇಲ್ಲಿ ಅನುಮಾನದ ಹುತ್ತ ಏನೋ ಸುತ್ತಾ ಇರುವಂತದ್ದು. ಸೊ ಆದಷ್ಟು ಬೇಗ ಎಲ್ಲಿ ಏನೋ ಸಮಸ್ಯೆ ಇದೆ ಅನ್ನುವಂಥದ್ದು ಕಡಿವಾಣ ಹಾಕುವಂತಹ ಅವಶ್ಯಕತೆ ಇದೆ. ನವಿತಾ ಜೈನ್. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ.